ಅಚ್ಚೇ ದಿನ ಲೆಕ್ಕಾಚಾರ ವಿಶೇಷ ಸ್ವಾಗತ ಮತ್ತು ಚರ್ಚೆ ಮಾಡ್ತಾರೆ. ನನ್ನ ಜೊತೆಗೆ ಔಟ್ಲುಕ್ನ ಸಂಪಾದಕರಾದಂಥ ಕೃಷ್ಣ ಪ್ರಸಾದ್ ಕೂಡ ಜಾಯ್ನ್ ಆಗ್ತಾರೆ. ಕೃಷ್ಣ ಪ್ರಸಾದ್ ಕಾರ್ಯಕ್ಕೆ ಸ್ವಾಗತ. ನಮಸ್ಕಾರ. ಕೃಷ್ಣ ಪ್ರಸಾದ್, ಒಂದು ನರೇಂದ್ರ ಮೋದಿಯ ಅಚ್ಚೇ ದಿನ ಶುರುವಾತ್ ಆಗಿದೆ ಅಂತೇಳಿ BJPಯ ನಾಯಕರುಗಳು ಹೇಳ್ತಾ ಇದ್ದಾರೆ. ಔಟ್ ಆಫ್ 10 ಮಾರ್ಕ್ಸ್ ಕೂಡ ಕೊಟ್ಟಿದ್ದಾರೆ ಕೆಲವರು ಹೇಳ್ತಾ ಇದ್ದಾರೆ ಇದು ಪಾಪ್ಯುಲಿಸ್ಟ್ ಸ್ಕೀಮನ್ನು ಇರ್ತಕ್ಕಂಥ ಒಂದು ಬಜೆಟು, UPA 3 ಬಜೆಟ್ ಅಂತೇಳಿ ಕೆಲವರು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಹಾಗಾದರೆ ಕಹಿಗಳಿಗೆ ಕೊಡೋದ್ರಲ್ಲಿ ಮೋದಿ ಹಿಂದೇಟು ಹಾಕಿದ್ರ, ಕಡಿ ದವಾ ದೇನೆ ಮೋದಿ ಹಿಂದೆ ಬಿದ್ರ ಅಂತ? ಇಲ್ಲ, ಅದು ಒಂದು ವ್ಯೂ ಇರ್ಬೋದು. ಖಂಡಿತವಾಗ್ಲೂ ಈ ಬಜೆಟ್ನ ಎಕ್ಸ್ಪೆಕ್ಟೇಷನ್ಸ್ ಏನಿತ್ತು, ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಆ ಎಕ್ಸ್ಪೆಕ್ಟೇಷನ್ಸ್ನ ಮುಟ್ಟಿಲ್ಲ, ತಲುಪಿಲ್ಲ ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಖಂಡಿತವಾಗ್ಲೂ ದಿಸ್ ಇಸ್ ಎ 50-50 ಬಜೆಟ್ ಅಂತಾರಲ್ಲ, ಆ ಥರ ಬಜೆಟ್ ಆಗಿದೆ. ನೀವು ಒಂದು ವಿಷಯ ಏನು ಮರಿಬಾರ್ದು ಅಂದರೆ, ಇದು ಅವರಿಗೆ ಪ್ರಿಪೇರ್ ಮಾಡೋದಕ್ಕೆ ತುಂಬ ಟೈಮ್ ಇರಲಿಲ್ಲ, ಮೊದಲನೇದಾಗಿ. ಎರಡನೇದಾಗಿ ದಿ ಫೈನಾನ್ಸಸ್ ಆಫ್ ದಿ ಕಂಟ್ರಿ ಆರ್ ನಾಟ್ ಇನ್ ದಿ ಬೆಸ್ಟ್ ಶೇಪ್ ಫಾರ್ ದೆಮ್ ಟು ಟೇಕ್ ದಿ ಬೋಲ್ಡ್ ಡಿಸಿಷನ್ಸ್. ಬಟ್ ಖಂಡಿತವಾಗ್ಲೂ ನನಗೇನು ಅನಿಸುತ್ತೆ ಅಂದರೆ, ಈ ಬಜೆಟಲ್ಲಿ ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಒಂದು ಜನದಿಂದ ಮತ್ತು ಇನ್ನೊಂದು ಕಾರ್ಪೊರೇಟ್ಸಿಂದ, ಇಬ್ಬರದ್ದು ಎಕ್ಸ್ಪೆಕ್ಟೇಷನ್ಸ್ನ ಮೀಟ್ ಮಾಡೋಕ್ಕಾಗಿಲ್ಲ ಅಂತ ಖಂಡಿತವಾಗ್ಲೂ ಅದು ಗೊತ್ತಾಗ್ತಾ ಇದೆ. ಒಂದು. ಎರಡನೇದು, ನಾವೇನು ರಿಯಲೈಸ್ ಮಾಡ್ತಾ ಇದ್ದೀವಿ ಅಂದರೆ, ಈ ಎಲೆಕ್ಷನ್ ಕ್ಯಾಂಪೇನಲ್ಲಿ ನಡೀತಿದ್ದ ಹೈಪ್ ಏನಿತ್ತು BJP ಬಗ್ಗೆ ಅಥವಾ ಮೋದಿ ಅವರ ಗುಜರಾತ್ ಮಾಡೆಲ್ ಬಗ್ಗೆ, ಅದನ್ನು ಡೆಲ್ಲಿಲಿ ಟ್ರಾನ್ಸ್ಲೇಟ್ ಮಾಡೋದು ಅಷ್ಟು ಸುಲಭ ಇಲ್ಲ ಅಂತ ಅವರು ಒಂಥರದಲ್ಲಿ ಒಪ್ಕೊಂಡಂಗೆ ಆಗ್ತಾ ಇದೆ ಇಲ್ಲಿ. ಏಕೆಂದರೆ ಅವರು ಯಾವ ರೀತಿಯಲ್ಲಿ FDIನ ರೋಲ್ಔಟ್ ಮಾಡ್ತಾರೆ, ಅಥವಾ ಯಾವ ರೀತಿಯಲ್ಲಿ PPP ಪ್ರಾಜೆಕ್ಟ್ಸ್ನ ರೋಲ್ಔಟ್ ಮಾಡ್ತಾರೆ, ಅಥವಾ ಯಾವ ರೀತಿಯಲ್ಲಿ ಹಿಂದೆ ಕಾಂಗ್ರೆಸ್ ಮತ್ತು UPA ಅವರ ಸ್ಕೀಮ್ಸ್ನ ಹಿಂತೆಗಿತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಏನಿತ್ತು, ಅದನ್ನು ಖಂಡಿತವಾಗ್ಲೂ ಅವ್ರು ಮೀಟ್ ಮಾಡೋದ್ರಲ್ಲಿ ಹೀಸ್ ಹ್ಯಾಡ್ ಸಮ್ ಡಿಫಿಕಲ್ಟಿ. ಒಂದು, ಪ್ರಾಬಬ್ಲಿ ಇಟ್ಸ್ ಆಲ್ಸೋ ಎ ರಿಫ್ಲೆಕ್ಷನ್ ದಟ್ ರಿಯಾಲಿಟಿ ಈಸ್ ಮಚ್ ಮೋರ್ ಡಿಫಿಕಲ್ಟ್ ದ್ಯಾನ್ ವೆನ್ ಯು ಆರ್ ಇನ್ ದಿ ಒಪೋಸಿಷನ್. ಬಟ್ ಮೂರನೇದು, ವಾಟ್ ಈಸ್ ಆಲ್ಸೋ ಕ್ಲಿಯರ್ ಇಸ್ ದಟ್ ನೀವು ಎಷ್ಟೇ ದೊಡ್ಡ ಮೆಜಾರಿಟಿ ಇದ್ರೂ ಇಟ್ಸ್ ನಾಟ್ ಆಲ್ವೇಸ್ ಯೂಸ್ಫುಲ್ ಫಾರ್ ಯು ಟು ಹ್ಯಾವ್ ದಟ್ ಮೆಜಾರಿಟಿ. ಈಗ ಕಾಂಗ್ರೆಸ್ ಮತ್ತು UPA ತೊಂದರೆಗಳನ್ನ ಜನಗಳು ಏನಕ್ಕಿದೆ ಅಂದರೆ, ಬಿಕಾಸ್ ದೇ ಆರ್ ಇನ್ ಎ ಕೋಲಿಷನ್ ಗವರ್ಮೆಂಟ್. ಆ ಕೋಲಿಷನ್ ಪಾಲಿಟಿಕ್ಸಿಂದ ಅವರು ಕೆಲವು ಸ್ಟೆಪ್ಸ್ನ ತೊಗೊಳಕ್ಕಾಗಲ್ಲ ಅಂತ ಏನು ಒಂದು ಮನೋಭಾವನೆ ಏನಿತ್ತು, ಇಟ್ ಇಸ್ ಆಲ್ಸೋ ದಿ ಆಪೋಸಿಟ್ ಇಸ್ ಪ್ರೂವ್ಡ್ ಬೈ ಮಿಸ್ಟರ್ ಮೋದಿ ಆ್ಯಂಡ್ ಮಿಸ್ಟರ್ ಜೇಟ್ಲಿ. ಯಾಕೆಂದರೆ ಅವರು ಮೆಜಾರಿಟಿ ಇದ್ದರೂ ಕೆಲವು ಡಿಸಿಷನ್ಸ್ನ ತೊಗೊಳಕ್ಕೆ ಸುಲಭವಾಗಿ ಆಗ್ತಾ ಇಲ್ಲ, ಅಥವಾ ಆಗಿಲ್ಲ, ಅಥವಾ ಇನ್ನೂ ತೊಗೊಳೋದಕ್ಕೆ ಅವ್ರಿಗೆ ಆ ಸ್ಟ್ರೆಂತ್ ಮತ್ತು ಆ ಪವರ್ ಇಲ್ಲ. ಸೊ ಒಂದು ಥರದಲ್ಲಿ ಏನು ಅಂದರೆ, ಇಟ್ಸ್ ಕ್ಲಿಯರ್ಲಿ ಎ ಬಜೆಟ್ ವಿಚ್ ಇಸ್ ಲ್ಯಾಕಿಂಗ್ ಇನ್ ವಾಟ್ ಇಸ್ ಕಾಲ್ಡ್ ಬಿಗ್ ಬ್ಯಾಂಗ್. ಅಂದರೆ ಒಂದು ಬಿಗ್ ಬ್ಯಾಂಗ್ ಪಾಲಿಸಿ ಆಗಲಿ ಅಥವಾ ಒಂದು ಬಿಗ್ ವಿಷನ್ ಅನ್ನೋ ಒಂದು ಏನಾರು ಇರಲಿ, ಅದನ್ನು ಖಂಡಿತವಾಗ್ಲೂ ಕಾಣ್ತಾ ಇಲ್ಲ. ನಾವೇನು ಕಾಣಿಸ್ತಾ ಇದೆ ನಮಗೆ ಅಂದರೆ, ಅವರು ಒಂಥರ ಈ ವಾಟರ್ ಸ್ಪ್ರಿಂಕ್ಲರ್ ಥರ ಎಲ್ರಿಗೂ 100 ಕೋಟಿ ಕೊಟ್ಕೊಂಡ್ಬಂದಿದ್ದಾರೆ. ಎಲ್ಲರನ್ನೂ ಖುಷಿಯಾಗಿಡೋಕ್ಕೆ ಟ್ರೈ ಮಾಡಿದ್ದಾರೆ. ದಲಿತರಾಗಲಿ, ಮುಸ್ಲಿಮ್ಸ್ ಆಗಲಿ, ವಿಲೇಜರ್ಸ್ ಆಗಲಿ, ರೂರಲ್ ಆಗಲಿ ಅಥವಾ ಅರ್ಬನ್ ಆಗಲಿ, ಎಲ್ಲರನ್ನೂ ಖುಷಿಯಾಗಿ ಪ್ಲೀಸ್ ಆಲ್ ಬಜೆಟ್ ಅಂತ ಏನಂತೀವಿ, ಅದನ್ನು ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಬಟ್ ನೆಟ್ ಏನು ಹೇಳ್ಬೋದು ಅಂದರೆ, ಈ ಬಜೆಟಲ್ಲಿ ದಟ್ ಬಿಗ್ ವಿಷನ್ ಏನಿದೆ, ಅಥವಾ ಮೋದಿ ಅವರಿಗೆ ದಟ್ ಎಕ್ಸ್ಟ್ರಾರ್ಡಿನರಿ ಎಬಿಲಿಟಿ ಅಂತ ಏನಿದೆ ಅಂತ ಹೈಪ್ ಮಾಡಿದ್ರು, ಅದು ಖಂಡಿತವಾಗ್ಲೂ ಕಾಣ್ತಾ ಇಲ್ಲ. ಅಲ್ಲ, ಒಂದು ನಿಮಿಷ, ನಾನು ಸುಬ್ರಹ್ಮಣ್ಯ ನಿಮ್ಮನ್ನು ಕೇಳ್ತಾ ಇದ್ದೀನಿ. ಅರುಣ್ ಜೇಟ್ಲಿ ಬಜೆಟ್ ಆಗ್ತಾ ಇದ್ದಾಗ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ಅಂದರೆ ಅವ್ರ ಇಂಟರ್ವ್ಯೂನಲ್ಲಿ, ವಿ ಆರ್ ಮೂವಿಂಗ್ ರೈಟ್ ಡೈರೆಕ್ಷನ್, ವಿ ಅಡ್ರೆಸ್ ಪ್ರಾಬ್ಲಮ್ಸ್ ಆಫ್ ದ ಫ್ಯೂಚರ್ ಅಂತ. ನಾವು ಈಗಿನ ಸವಾಲುಗಳನ್ನು ನಾವು ಫೇಸ್ ಮಾಡಬೇಕಾಗಿದೆ, ಅದನ್ನು ಅಡ್ರೆಸ್ ಮಾಡ್ತಾ ಮುಂದೆ ಹೋಗಬೇಕಾಗಿದೆ. ಸೊ ನಮ್ಮದು ಇಂಟ್ರೀಮ್ ಬಜೆಟ್ನ ಮುಂದುವರೆದ ಭಾಗ ಅಂತ. ಸೊ ನಮ್ಮ ನೆಕ್ಸ್ಟ್ ಬರೋದು ಫೆಬ್ರವರಿ ಬಜೆಟ್. ಅದು ಆ್ಯಕ್ಚುಲಿ ಫೆಬ್ರವರಿ ನಾವು ಮಂಡಿಸಬೇಕಾದ ಬಜೆಟ್ನ ಜುಲೈನಲ್ಲಿ ಮಂಡಿಸ್ತಾ ಇದ್ವಿ. ಸೊ ನೆಕ್ಸ್ಟ್ ಬಜೆಟ್ ಇದೆಯಲ್ಲ, ಅಲ್ಲಿ ನಮ್ಗೆ ಕ್ಲಿಯರ್ ಕಟ್ ಒಂದು ಪಿಕ್ಚರ್ ಸಿಗುತ್ತೆ ಅಂತ. ಇಲ್ಲ, ನನ್ನ ಪ್ರಕಾರ ನಾವಿದು ಏನೂ ಆಗಿಲ್ಲ ಅಂತ ಹೇಳಿದ್ರು ತಪ್ಪಾಗತ್ತೆ. ಯಾಕೆ ಅಂತಂದರೆ, ಸುಮಾರು 91ನಲ್ಲಿ ಬಜೆಟ್ ಪ್ರೆಸೆಂಟ್ ಮಾಡಿದಾಗ ನಾನು ಬೆಂಗಳೂರಿಗೆ ಬರ್ತಿದ್ದಾಗ, ಆಗ ಇದೆಲ್ಲ ಜ್ವರ ಬರ್ತಿದೆ, ಮನಮೋಹನ್ ಸಿಂಗ್ ಬಜೆಟ್ ಅದು. ಅದು ಪ್ರೆಸೆಂಟ್ ಮಾಡಿದಾಗ ಒಂಥರ ಸಡನ್ ವಾಟ್ ಎ ಚೇಂಜ್ ಅನ್ನಿಸ್ತಿತ್ತು. ಅದಾದಮೇಲೆ ನನಗೆ ಗೊತ್ತಿದ್ದಾಗೆ 1997 ಅದು ಏನಾಯಿತು ಗೊತ್ತಿಲ್ಲ. ತದನಂತರ ಬ್ರಿಂಗಿಂಗ್ ಎ ಚೇಂಜ್ ಬಿಕೇಮ್ ವೆರಿ ಡಿಫಿಕಲ್ಟ್. ಇವ್ರಿಗೂ ಅಂತ ಹೇಳ್ತಿಲ್ಲ. ಫಾರ್ ಎಕ್ಸಾಂಪಲ್, ಇವತ್ತು ನಾವು ಯಾವುದು APMC ಮಾರ್ಕೆಟ್ ಡಿರೆಗ್ಯುಲೇಷನ್ ಮಾಡ್ತಿದ್ವಿ. ಈ ಡಿರೆಗ್ಯುಲೇಷನ್ ಪೇಪರ್ 2000 ಇಸ್ವಿಲೇ ಬಂದಿತ್ತು, ಮಾಡೋಕ್ಕಾಗಲಿಲ್ಲ ನಮಗೆ. ಅನೇಕ ಸೆಕೆಂಡ್ ಲೆವೆಲ್ ರಿಫಾರ್ಮ್ಸ್ ಏನಾಗಬೇಕಾಗಿತ್ತು, ಅದು ಕಳೆದ 10 ವರ್ಷದಲ್ಲಿ ಆಗಲಿಲ್ಲ. ಹಾಗಾಗಿ ನಾವು ತುಂಬ ಚೆನ್ನಾಗಿ ಡೆವಲಪ್ ಆಗಿದ್ದವರು ಬೇರೆಯವ್ರನ್ನ ಕ್ಯಾಚಪ್ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ. ಸೆಕೆಂಡ್ ಲೆವೆಲ್, ಬಟ್ ವಿ ಆರ್ ಫಾಲೋಯಿಂಗ್ ನ್ಯೂ ಲಿಬರಲ್ ಪಾಲಿಸೀಸ್ ಅಲ್ವಾ? UPA ಸಹ ಹೋಗ್ತಿದ್ದು ನ್ಯೂ ಲಿಬರಲ್ ಪಾಲಿಸಿಲೇ ಹೋಗ್ತಾ ಇತ್ತು. ಆದರೆ ಅನ್ಫಾರ್ಚುನೇಟ್ಲಿ ದೇ ವರ್ ನಾಟ್ ಏಬಲ್ ಟು ಕ್ಯಾರಿ ಫಾರ್ವರ್ಡ್ ದೋಸ್ ಅಮೆಂಡ್ಮೆಂಟ್ಸ್. ಯಾಕೆ ಅಂತಂದರೆ ಅವ್ರಿಗೆ ಬೇಕಾದ ಮ್ಯಾಂಡೇಟ್ ಇತ್ತಿಲ್ಲ.
ಇವತ್ತಿನ ಬಜೆಟಲ್ಲಿ ಐ ಕ್ಯಾನ್ ಕ್ಲಿಯರ್ಲಿ ಸಿ ಎ ಪ್ರೈಮಾರಿಯಲ್ ಅಟೆಂಪ್ಟ್. ಐ ಗಿವ್ ಎನ್ ಎಕ್ಸಾಂಪಲ್. FDIನ ಇದರಲ್ಲಿ ಇನ್ಶೂರೆನ್ಸ್ ಸೆಕ್ಟರ್ ಮತ್ತು ಡಿಫೆನ್ಸಲ್ಲಿ 49% ಇದು ಹಿಂದೂ ಬಂದಿತ್ತು, ಇದೇ ಗೌರ್ಮೆಂಟ್ ಅಪೋಸ್ ಮಾಡಿತ್ತು. ಇಲ್ಲ ಗುಜರಾತ್ ಸರ್ಕಾರ ಮಾಡಿತ್ತು, ಇವರೇ ಅಪೋಸ್ ಮಾಡಿದ್ರು. ಅಂದರೆ ಇದು ರಾಷ್ಟ್ರಕ್ಕೆ ಬೇಕು ಅಂತ ಕ್ಲಿಯರ್ ಆಗಿ ಗೊತ್ತಾಯಿತು. APMC ಮಾರ್ಕೆಟ್ ಡಿರೆಗ್ಯುಲೇಷನ್ ಆಗಬೇಕು ಅಂತಾಗಿತ್ತು, ಮತ್ತು ಪಾಸ್ ಥ್ರೂ ಟು ಟ್ರಸ್ಟ್ ಫಾರ್ ಹೌಸಿಂಗ್ ಸೆಕ್ಟರ್ ಮಾಡಬೇಕು ಅಂತಾಗಿತ್ತು. ದೆನ್ GST ತರಬೇಕು ಅಂತಾಗಿತ್ತು, ಅಪೋಸ್ ಮಾಡ್ತಾ ಕೂತಿದ್ರು. GST ಏನೋ ಹೇಳಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ಡೈರೆಕ್ಟ್ ಟ್ಯಾಕ್ಸ್ ಇದು ಕೋಡ್ ಅದು ತರ್ತೀವಿ ಅಂತ ಅದನ್ನು ಅಪೋಸ್ ಮಾಡಿದ್ರು. ಇವೆಲ್ಲದಕ್ಕೂ ಒಂದು ಬುನಾದಿ ಹಾಕ್ಬಿಟ್ಟಿದ್ದಾರೆ ಈಗ. ಯಾಕೆಂದರೆ ನನಗನ್ಸೋದು ಸಡನ್ನಾಗಿ ಅವ್ರು ಚೇಂಜ್ ಮಾಡೋಕ್ಕೆ ಇಷ್ಟಪಡ್ತಿಲ್ಲ. ಯಾಕೆಂದ್ರೆ ನಿನ್ನೆ ನಾನು ಹೇಳ್ದಂಗೆ ಟು ಗೆಟ್ ಇಟ್ ಕ್ಲಿಯರ್ಡ್ ಇನ್ ರಾಜ್ಯಸಭಾ ರಿಕ್ವೈರ್ಸ್ ಲಾಟ್ ಆಫ್ ಗಟ್ಸ್. ಯಾಕೆಂದರೆ ಅಮೆಂಡ್ಮೆಂಟ್ಸ್ ಆಗೋದನ್ನು ರಾಜ್ಯಸಭೆಯಲ್ಲಿ ಕ್ಲಿಯರ್ ಮಾಡೋಕ್ಕೆ ಕಷ್ಟ ಆಗುತ್ತೆ. ಎರಡನೇದು, ದೇ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್ ಅಬೌಟ್ ಲೇಬರ್ ಫ್ಲೆಕ್ಸಿಬಿಲಿಟಿ. ಯಾಕೆಂದರೆ ನೀವು ಮಾತಾಡ್ತು ಅಂದ್ರೆ ತೊಂದರೆ. ಇವತ್ತು ಯಾವುದೇ ಇಂಡಸ್ಟ್ರಿನ ಕೇಳ್ತು ಅಂದರೆ ನಮಗೆ ಲೇಬರು ಅಂತ ಫಸ್ಟ್ ಹಿಡಿತಾರೆ. ಬಟ್ ಯಾಕೆ ಮಾತಾಡಿಲ್ಲ ಗೌರ್ಮೆಂಟು? ಕೈಗುಳಿಗೆ ಬಗ್ಗೆ ಮಾತಾಡದಂಥ ಸರ್ಕಾರ ಬಜೆಟ್ ಅಂತ ಯಾವುದೇ ಕೈಗುಳಿಗಿಲ್ಲ. ಅಂದರೆ ಎಲ್ಲರನ್ನ ತೃಪ್ತಿಪಡಿಸುವಂಥದ್ದು, ಸರ್ವಸ್ಪರ್ಶಿ ಬಜೆಟ್ ಅಲ್ಲಿ ಇರ್ತಕ್ಕಂಥ ಅಡ್ವಾಂಟೇಜ್ ನೋಡಿ. ಸ್ವೀಪಿಂಗ್ ಮ್ಯಾಂಡೇಟ್ ನಂಬರ್ 1 ಅಡ್ವಾಂಟೇಜ್. ಸೆಕೆಂಡ್ ಅಡ್ವಾಂಟೇಜ್ ದಟ್ಸ್ ಇಸ್ ಬಿಸ್ನೆಸ್ ಕಮ್ಯುನಿಟಿ ಸಾಕಷ್ಟು ಅವ್ರು ಹೇಳೋಕ್ಕಿಂತ ಮುಂಚೆ ನಮ್ಮ ಮೋದಿ ಸರ್ಕಾರ ಬಂದ್ಬಿಡ್ತು ಬಿಸ್ನೆಸ್ ಕಾರ್ಪೊರೇಟ್ ಸೆಕ್ಟರ್ ಕುಣಿತಾ ಇದ್ದಾರೆ. ಮೂರನೇದು, ಬಿಸ್ನೆಸ್ ಸೆಂಟಿಮೆಂಟ್ ಜಾಸ್ತಿ ಆಗ್ಬಿಡ್ತಾರೆ. ಹೇಳೋಕ್ಕಿಂತ ಮುಂಚೆ ಸೆನ್ಸಕ್ಕೆ ದೊಡ್ಡ ಮೇಲಕ್ಕೆ ಏನಾಗುತ್ತೋ ಅಂತ ಅಂದ್ಬಿಟ್ಟು, ರೈಟ್? ಇಷ್ಟೆಲ್ಲ ಅಡ್ವಾಂಟೇಜ್. ಸ್ಟಾಕ್ ಮಾರ್ಕೆಟ್ ಲೈಫ್ ಟೈಮ್ ಹೈ, 25,000 ನಾಟ್ ಬಂದಲ್ಲ, ಲೈಫ್ ಟೈಮ್ ಹೈ ಹೊಟ್ಟೋಯ್ತು. ರೋಬಸ್ಟ್ ಫುಡ್ ಗ್ರೈನ್ ಸ್ಟಾಕ್ ಇದೆ ನಮ್ಮ ಹತ್ರ. ಇಷ್ಟೆಲ್ಲ ಇದ್ದು ಆಪರ್ಚುನಿಟೀಸ್ ಫ್ಯಾಂಟಾಸ್ಟಿಕ್. ಸ್ಟೇಬಲ್ ಗೌರ್ಮೆಂಟ್, ಲಾರ್ಜ್ ಸ್ಕೇಲ್ ಮೆಜಾರಿಟಿ ಇದೆ. ದೆನ್ ಗೌರ್ಮೆಂಟ್ ಕ್ಯಾನ್ ಆಕ್ಸಿಲರೇಟ್ ರಿಫಾರ್ಮ್ಸ್, ಆ ಟೈಮ್ ಇದೆ. ಮತ್ತು ಫಾರಿನ್ ಇನ್ವೆಸ್ಟರ್ಸು ನೀವೇನು ಮಾಡ್ತೀರಾ ದುಡ್ಡು ಹಾಕೋಕ್ಕೆ ಅಂತ ಕಾಯ್ತಾ ಕೂತೀವಿ ಅಂತಾರೆ. ಅಡ್ಮಿನಿಸ್ಟ್ರೇಷನ್, ಟ್ಯಾಕ್ಸ್ ಅಡ್ಮಿನಿಸ್ಟ್ರೇಷನ್ ಪರ್ಫೆಕ್ಟ್ ಆಗಿದೆ. ಇಂಥ ಟೈಮಲ್ಲಿ ಡಿಸಿಷನ್ ತಗೋಬೇಕಾಯ್ತು. ಯಾಕೆ ತಗೊಳ್ಳಿಲ್ಲ? ಅದೇ ಕ್ವಶನ್. ಯಾಕೆ ತಗೊಳ್ಳಿಲ್ಲ ಅಂದರೆ ಕೆಲವು ಕಾರಣಗಳಿಗೆ. ವೈ ಅಂತ ನಾನು ಕೇಳಿದೆ. ವೈ ಐ ಟೆಲ್ ಯು. 1, ಫಸ್ಟ್ ಆಫ್ ಆಲ್ ಅವರ್ ಎಕ್ಸ್ಪೆಕ್ಟೇಷನ್ ಈಸ್ ವೆರಿ ವೆರಿ ಹೈ. ಟು ಮ್ಯಾಚ್ ಫುಲ್ ಎಕ್ಸ್ಪೆಕ್ಟೇಷನ್ ಇಸ್ ಅವರೇ ಹೈನ ಅದ್ರ ಇದು ಮಾಡಿರೋದಂತ ಅವ್ರು ಹೇಳಿದ್ರು, ನಾವು ಹೇಳಿದ್ರು. ಮೋದಿ ಬಂದ್ರೆ ಅಚ್ಚೇ ದಿನ ಈಗ ಅಚ್ಚೇ ದಿನ ಬರ್ತೇನೆ ನಮ್ಮ ಎಕ್ಸ್ಪೆಕ್ಟೇಷನ್ ಅವರು ಮಾಡಿಸಿದ್ದಷ್ಟೇ. ಎಕ್ಸ್ಪೆಕ್ಟೇಷನ್ಸ್ ಆರ್ ಹೈ. ಎರಡನೇದು, ಫಿಸ್ಕಲ್ ಡಿಫಿಸಿಟ್ 4.1% ಹಾಕೋದಿಲ್ಲ. ಅದರಲ್ಲಿ 45% ಆಫ್ ಫಿಸ್ಕಲ್ ಬಾರೋಯಿಂಗ್ ಸ್ಪೇಸ್ ಏನಿದೆ ಇಟ್ಸ್ ಆಲ್ರೆಡಿ ಎಕ್ಸಾಸ್ಟೆಡ್ ಬಿಕಾಸ್ ಆಫ್ ಕಂಟಿನ್ಯೂ ಲೈಬಿಲಿಟೀಸ್. ಇನ್ನು ಮಿಕ್ಕಿದ್ದವ್ರು ತಗೊಂತು ಅಂತಂದರೆ ಅದು ಸಹ ಜಾಸ್ತಿ ಆಗುತ್ತೆ. ಮೂರನೇದೇನಾಗುತ್ತೆ, ದೇ ಆರ್ ನಾಟ್ ಏಬಲ್ ಟು ರಿಮೂವ್ ಸಬ್ಸಿಡೀಸ್ ಕ್ವಿಕ್ಲಿ. ನೀವೇನಾದ್ರು ನಾಳೆ ಗ್ಯಾಸ್ ಪ್ರೈಸ್ ಜಾಸ್ತಿ ಮಾಡ್ತೀನಿ ಅಂದರೆ ಬಂದು ನಿಂತ್ಕೋತಾರೆ. ನಾಳೆ ಫರ್ಟಿಲೈಸರ್ ಶೆಡ್ ಅದಕ್ಕೆಲ್ಲ ಬದ್ರು ಬುನಾದಿ ಹಾಕೊಂಬ. ಅವ್ರು ಏನು ಹೇಳಿದ್ರು, ಗ್ಯಾಸ್ಗೆ ಏನು ಹೇಳಿದ್ರು, ದಿ ಪಾಲಿಸಿ ವಿಲ್ ಕಂಟಿನ್ಯೂ. ಕೇಳ್ತು ಅಂದ್ರೆ ಹಿಂದೆ ಸರ್ಕಾರ ಮಾಡಿತ್ತು, ನಾವು ಅದೇ ಮಾಡ್ತಿದ್ದೀವಿ ಅಂತಾರೆ. ಡೀಸೆಲ್ಗೂ ಅದೇ ಮಾತು ಹೇಳ್ತೀವಿ ಅಂತಾರೆ. ಸೊ ದೀಸ್ ವರ್ ಸಮ್ ಆಫ್ ದಿ ವೀಕ್ನೆಸಸ್ ದಟ್ ದ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಸ್ ಜಸ್ಟ್ 3%. ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಕ್ವಿಕ್ ಗ್ರೋತ್? ದೆನ್ ಮಾನ್ಸೂನ್ ಬರುತ್ತೋ ಇಲ್ಲೋ ನಮಗೆ ಗೊತ್ತಿಲ್ಲ, ರೈಟ್? ಈ ಎಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ ದೇ ಹ್ಯಾವ್ ಬಿಕಮ್ ಕಾಶಿಯಸ್. ಯಾಕೆ ಈ ಕಾಶಿಯಸ್ ಅಂತಂದರೆ, ನೀವು ಹೇಳ್ತಾ ಇದ್ರಿ ಫುಡ್ ಇನ್ಫ್ಲೇಷನ್ ಇನ್ವಿಟೇಬಲ್ ಅಂತ. ಐ ಆಮ್ ನಾಟ್ ಶೂರ್ ಅಬೌಟ್ ಇಟ್. ಡಿಪೆಂಡ್ಸ್ ಆನ್ ರೈನ್. ಫುಡ್ ಸ್ಟಾಕ್ ಸಾಕಷ್ಟಿದೆ. ಅಲ್ಟಿಮೇಟ್ಲಿ ದೆಟ್ ಕೆನ್ ಬಿ ಎ ರಾಂಗ್ ಥಿಂಗ್. ಅವ್ರಿಗೆ ವಾಟ್ ದೇ ಡು ನಾಟ್ ವಾಂಟ್ ಟು ಡೂ ಪರ್ಹ್ಯಾಪ್ಸ್ ಈಸ್, ನಾನು 3% ರೆಡ್ಯೂಸ್ ಮಾಡಿಬಿಡ್ತೀನಿ ಅಂತೇಳಿ 4.5 ಮಾಡಿದ್ರೆ ಅಸಹ್ಯವಾಗಿರುತ್ತೆ. 4.1 ಮಾಡ್ತೀನಿ ಅಂತೇಳಿ ಇಫ್ ಯು ರೆಡ್ಯೂಸ್ 3.5 ಅಂದರೆ ಶವಾಸ್ ಅಂತ ಬರುತ್ತೆ. ದ್ಯಾಟ್ ವಿಲ್ ಈ ವರ್ಷದಲ್ಲಿ ಈ ಹೊಡ್ತಾ ಎಲ್ಲ ತಡ್ಕೊಳ್ಳೋತ್ತಾಕ ಇನ್ನೂ 4 ವರ್ಷ ಇದೆ ಎಲೆಕ್ಷನ್. ಅದಕ್ಕೆ ಐ ಫೀಲ್ ದಟ್ ದೇ ಆರ್ ಲೇಯಿಂಗ್ ಎ ಸ್ಟ್ರಾಂಗ್ ಫೌಂಡೇಶನ್ ಫಾರ್ ಫರ್ದರ್ ಗ್ರೋತ್, ರೈಟ್? ಬಟ್ ನಾವು ಎಕ್ಸ್ಪೆಕ್ಟ್ ಮಾಡ್ದಂಗೆ ನಾಳೆ ಬೆಳಿಗ್ಗೆಗೆ ಕಾಫಿ ಬಂದಂಗೆ ಅಚ್ಚೇ ದಿನ ಬರುತ್ತೆ ಅಂತಂದ್ರೆ ಕಷ್ಟ. ಎಸ್ ಚೇತನಮ್ ಅವರೇ, ಆಮ್ ಆದ್ಮಿಯಿಂದ ಶ್ರೀಮಂತನವರೆಗೂ ಕೂಡ ಒಂದಷ್ಟು ಹ್ಯಾಪಿ ಮೂಮೆಂಟ್ಸನ್ನು ಕ್ರಿಯೇಟ್ ಮಾಡೋದು ಅಂತ ನನಗೊಂದಷ್ಟು, ನಿಮಗೊಂದಿಷ್ಟು, ಎಲ್ಲರಿಗೂ ಒಂದಷ್ಟು ಕೊಡೋದ್ರಲ್ಲಿ ಅವ್ರು ಸಕ್ಸಸ್ ಆಗಿದ್ದಾರೆ, ತೃಪ್ತಿಪಡಿಸಿದ್ದಾರೆ. ಸೊ ವೇಟ್ ಮಾಡೋಣ 4 ವರ್ಷ. ಯಾಕಂದ್ರೆ ಒಂದೇ ಬಜೆಟಲ್ಲಿ ಎಲ್ಲವೂ ಕೂಡ ಅಚ್ಚೇ ದಿನ ಒಂದೇ ವರ್ಷದಲ್ಲಿ ಅಥವಾ ಒಂದೇ ದಿನದಲ್ಲಿ ಮಾಡೋಕ್ಕಾಗಲ್ಲ. ಇಲ್ಲ, ಇದು 45-50 ಡೇಸ್ ಪ್ರಿಪರೇಷನ್ ಫಾರ್ ದಿ ಬಜೆಟ್. ಇದು ಇಲ್ಲಿ ಒಂದು ಸಣ್ಣದ ಸಮಸ್ಯೆ ಇದೆ. ಯಾಕಂದ್ರೆ ಯಾವುದೇ ಒಂದು ಬಜೆಟ್ ಮಾಡಬೇಕಾದ್ರೆ ಪ್ರಿಪರೇಷನ್ ಮಿನಿಮಮ್ 2-3 ತಿಂಗಳಿಂದ ಬ್ಯೂರೋಕ್ರಸಿ ಲೆವೆಲಲ್ಲಿ ಆಗುವಂಥದ್ದು. ಪೊಲಿಟಿಕಲ್ ಲೆವೆಲ್ಗಿಂತ ಜಾಸ್ತಿ ಪಾಲಿಸೀಸ್ ಇದ್ದು ಬ್ಯೂರೋಕ್ರಸಿ ಲೆವೆಲಲ್ಲಿ ಆಗೋದು. ಬಜೆಟ್ ಸೆಕ್ಷನ್ಸ್ ವಿಲ್ ಆಲ್ವೇಸ್ ಬಿ ರೆಡಿ ವಿತ್ ಪೇಪರ್ಸ್. ಹೌದು, ಹಾಗಿದ್ದಾಗ ನಿಮಗೆ ಪವರ್ಗೆ ಬಂದು 1 ತಿಂಗಳಿಗೇನೆ ಅದಷ್ಟನ್ನು ಬದಲಾಯಿಸಕ್ಕೆ ಸಾಧ್ಯ ಆದೀತಾ ಅಂತ ಹೇಳಿ ಯಾರೋ ಒಬ್ಬ ಪೊಲಿಟಿಷಿಯನ್ ಕೂತು ಅದು ಅರ್ಥ ಮಾಡ್ಕೊಂಡು ಬದಲಾಯಿಸೋಕೆ ಸಾಧ್ಯ ಆದೀತಾ? ಆಗಲಿಕ್ಕಿಲ್ಲ. ಏನು ಪ್ರಪೋಸಲ್ಸ್ ಏನಿದೆ ಅದರಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ಟಿಂಕರಿಂಗ್ ಮಾಡ್ಬೋದೇ ಹೊರತು ಅದನ್ನು ಮೀರಿ ಮುಂದಕ್ಕೆ ಹೋಗ್ಲಿಕ್ಕಿಲ್ಲ. ಐ ವಿಲ್ ಟೆಲ್ ಯು ಮೇಜರ್ ಪ್ರಪೋಸಲ್ಸ್ ಕೆಲವು ನೋಡಿ. ಫಾರ್ ಎಕ್ಸಾಂಪಲ್, ಇಡೀ ಬಜೆಟ್ ಸ್ಪೀಚಲ್ಲಿ ಎಲ್ಲೂ ದೇ ಹ್ಯಾವ್ ನಾಟ್ ಸ್ಪೋಕನ್ ಎನಿಥಿಂಗ್ ಅಬೌಟ್ ಡಿಸ್ಇನ್ವೆಸ್ಟ್ಮೆಂಟ್. ಹೌದು, ರೈಟ್? ಹೌದು. ನೀವು AFS ನೋಡಿ, ಆನ್ಯುವಲ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ನೋಡಿದ್ರೆ ದೇ ಹ್ಯಾವ್ ಮೇಡ್ ಎ ಪ್ರಾವಿಷನ್ ಫಾರ್ 50,000 crores ಫ್ರಮ್ ಡಿಸ್ಇನ್ವೆಸ್ಟ್ಮೆಂಟ್. ಹೌ? ನನ್ನ ಕ್ಯಾಲ್ಕುಲೇಷನ್ ಏನನ್ಸುತ್ತೆ ಅಂತಂದರೆ, ಬ್ಯಾಂಕಿಗೆ ಕ್ಯಾಪಿಟಲೈಸೇಷನ್ ಮಾಡ್ತಿರ್ತಾನೆ, ಬ್ಯಾಂಕ್ಗಳಿಗೆ ಮನಿ ಇನ್ಫ್ಯೂಸ್ ಮಾಡ್ತಿದ್ದಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ವಿಲ್ ಗೋ ಅವೇ. ದೆನ್ ವಾಟ್ ಹ್ಯಾಪನ್ಸ್? ವ್ಯಾಲ್ಯೂ ಆಫ್ ಅವರ್ ಬ್ಯಾಂಕ್ ಸ್ಟಾಕ್ಸ್ ವಿಲ್ ಇಂಪ್ರೂವ್. ಇಫ್ ಯು ಡಿಸ್ಇನ್ವೆಸ್ಟ್ 5% ಆಲ್ಸೋ ಯು ಮೇ ಬಿ ಏಬಲ್ ಟು ರೈಸ್ 50,000. ಅದು ಸರಿ, ರೈಟ್? ಸೊ ಇದು ದೀಸ್ ಆರ್ ನಾಟ್ ಟೋಲ್ಡ್ ಇನ್ ದಿ
They are not told openly that way, but the point when is, I you know, make an analysis, I somehow feel that it's not as simple as we think. There are large number of points which are not told, which may contribute to growth. Suppose I'll give you one more chance also. If they are able to increase the growth, ನೋಡಿ ಈಗ ಅವ್ರು ಏನು ಹೇಳ್ತಾರೆ, ನಮ್ಮಲ್ಲಿ ಆರ್ಗ್ಯುಮೆಂಟ್ ಏನಿದೆ, ವಿ ಆರ್ ನಾಟ್ ಏಬಲ್ ಟು ಗ್ರೋ. ಯಾಕೆ? ಫಿಸ್ಕಲ್ ಡಿಫಿಸಿಟ್ ಈಸ್ ವೆರಿ ಹೈ. ಏನಾಗುತ್ತೆ ಫಿಸ್ಕಲ್ ಡಿಫಿಸಿಟ್ ಜಾಸ್ತಿ ಆದ್ರಿಂದ ಎವ್ರಿ ಮನಿ ಅವೈಲಬಲ್ ವಿಲ್ ಬಿ ಟೇಕನ್ ಅವೇ ಬೈ ಗವರ್ಮೆಂಟ್, ದೇರ್ ಫಾರ್ ಪ್ರೈವೇಟ್ ಸೆಕ್ಟರ್ಗೆ ಇರಲ್ಲ ಅಂತ. But for private sector, you see what they have done. For infrastructure, they have allowed creation of trusts. ಹೌದು. They will give a tax-free pass-through. ಹೌದು. Am I correct? ಹೌದು Yes. ಹೌದು Is ಹೌದು. it not a major ಅಲ್ಲ, change? ಅದಿದೆಯಲ್ಲ, ಟ್ರಸ್ಟ್ಗಳು ಕ್ರಿಯೇಟ್ ಮಾಡಿದ ಭಾಗ ಇದೆಯಲ್ಲ, ಅದು ಮಧ್ಯಾಹ್ನ ಓದಿದ ಸಮಯದಿಂದ ನನ್ನ ತಲೆಯಲ್ಲಿ ಇದು ಯಾರ ಲಾಭಕ್ಕೆ ಅನ್ನೋದು ಮಾತ್ರ ಅದು ಯಾಕಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದೆ, ಇದು ಎಲ್ಲಿಯೋ ಯಾವುದೋ ಲಾಭಕ್ಕೆ ಕೂತಿದೆ ಅಂತ. ಯಾರ ಲಾಭ ನನಗಿನ್ನೂ ಸ್ಪಷ್ಟ ಆಗಿಲ್ಲ. ಅದು Ultimately, funding will take place. So, ಹಿಂದೇನಾಗ್ತಿತ್ತು, ಬರೀ ಬ್ಯಾಂಕ್ ಫಂಡಿಂಗ್ ಮಾಡ್ತಿದ್ರು, ಅದು ನಿಂತೋಗುತ್ತೆ. ಸೊ ದೇರ್ ಆರ್ ಮೆನಿ ಅದರ್ ಆಸ್ಪೆಕ್ಟ್ಸ್ ವಿಚ್ ಕಾಂಟ್ರಿಬ್ಯೂಟ್. ಎಸ್, ನಾನು ಕೃಷ್ಣಪ್ರಸಾದ್ ನಿಮ್ಮನ್ನು ಕೇಳ್ತೇನೆ. ಇವತ್ತಿನ ಒಟ್ಟು ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ 12 ಲಕ್ಷ ಕೋಟಿ ಆಗುತ್ತೆ, ಪ್ಲಾನ್ ಎಕ್ಸ್ಪೆಂಡಿಚರ್ 5,55,000 ಕೋಟಿ ಆಗ್ತಾ ಇದೆ. ಸೊ ಅಂದ್ರೆ ಈಗ ಇವತ್ತು ಘೋಷಣೆ ಮಾಡಿರ್ತಕ್ಕಂಥ ತಾವು ಹೇಳ್ತಾ ಇದ್ರಿ 150 crore, 200 crore, 500 crore ಈ ರೀತಿಯಾದಂಥ ಹಂಚುವಂಥ ಒಂದು ಸ್ಕೀಮ್ಗಳನ್ನು ಅನೌನ್ಸ್ ಮಾಡಿದರೆ ಬಜೆಟ್ ಅನ್ನುವಂಥದ್ದು. ಆದರೆ ಎಲ್ಲೋ ಒಂದು ಕಡೆ ಈ ಗಂಗಾ ಶುದ್ಧೀಕರಣದ ನೆಪದಲ್ಲಿ NRI ಹಣನ್ನು ಕೂಡ ಅವರು ಇನ್ವೈಟ್ ಅಂದರೆ ಬರಲಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಲಾಂಗ್ ಟರ್ಮ್ ಏನು ಡೆಫಿಸಿಟ್ ಕಂಟ್ರೋಲ್ ಮಾಡುವಂಥದ್ದಾಗಲಿ, ಫುಡ್ ಇನ್ಫ್ಲೇಷನ್ ಮಾಡುವಂಥದ್ದಾಗಲಿ, ಅಥವಾ ನಾನು ಕೆಲವು ಕಠಿಣ ನಿರ್ಧಾರಗಳನ್ನು ಕೈಗೊಳ್ತೀನಿ ಅಂತ ಹೇಳಿ ಎಲ್ಲೋ ಒಂದು ಕಡೆ ತಾವೇ ಹೇಳ್ತಾ ಇದ್ರೆ 50-50 ಅನ್ನುವಂಥದ್ದು. ಅಂದರೆ ಯಾರಿಗೂ ನೋವು ಮಾಡೋದು ಬೇಡ, ಯಾರಿಗೂ ಒಂದು ರೀತಿ ಬೇಸರ ಆಗೋದು ಬೇಡ ಅನ್ನೋ ಒಂದು ರೀತಿ ಏನಾದರೂ ಬಜೆಟ್ ಮಂಡಿಸಿದಾರಂತ? ಅಲ್ಲ ಲಕ್ಷ್ಮಣ್, ಅದ್ರ ಬಗ್ಗೆ ಮಾತಾಡೋಕ್ಕೆ ಮೊದಲು ಒಂದು ಸಿಂಪಲ್ ವಿಷಯ. ಇದು ನಾವು ಈ ಸ್ಟುಡಿಯೋಲಿ ಕೇಳ್ತಿರೋ ವಾಯ್ಸ್ಗಳನ್ನ ಕೇಳಿಸಿದ್ರೆ ಅದೊಂಥರ ನಾವು ಏನೋ ಎಕ್ಸ್ಕ್ಯೂಸಸ್ ಹುಡುಕ್ತಾ ಇದ್ದೀವಿ ಅಂತ ಅನ್ಸುತ್ತೆ. ಏಕೆಂದರೆ ನಾವು ಎಷ್ಟೇ ನಾವು ಹೇಳಿದ್ರು ದಿ ಸಿಂಪಲ್ ಫ್ಯಾಕ್ಟ್ ಇಸ್ ನರೇಂದ್ರ ಮೋದಿ ಅವರು ಗೌರ್ಮೆಂಟಿಗೆ ಬರ್ತಾರೆ ಅಂತ ಎಲ್ಲರೂ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅಂತ ಇಷ್ಟು ಜನ ಹೇಳ್ತಾ ಇದ್ದಾರೆ. ಒಂದು. ಎರಡನೇದು, ದಿ ಸಿಂಪಲ್ ಪಾಯಿಂಟ್ ಇಸ್ ಗುಜರಾತ್ ಮಾಡೆಲ್ ಏನಿದೆ, ಅಲ್ಲಿ ಗುಜರಾತಲ್ಲಿ ಸಕ್ಸೀಡ್ ಆಗಿದೆ, ಅದನ್ನು ಇಂಡಿಯಾಗೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಅಂತ ಹೇಳಿದ್ದು BJP. ಆ ಎರಡು ವಿಷಯನ ಎತ್ಕೊಂಡು ನೋಡಿದ್ರೆ ಇಟ್ ಇಸ್ ಕ್ಲಿಯರ್ಲಿ ವೆರಿ ಆಬ್ವಿಯಸ್ ಅದು ಈ ಗುಜರಾತ್ ಮಾಡೆಲ್ನ ಸುಲಭವಾಗಿ ಡೆಲ್ಲಿಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಅಂತ, ಅಥವಾ ಇಂಡಿಯಾಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನಾವು ಈ 12,000 ಕೋಟಿ, 15,000 ಕೋಟಿ, 2,000 ಕೋಟಿ ಇದ್ರ ಬಗ್ಗೆ ಮಾತಾಡ್ತಾನೆ ಇರ್ಬೋದು. ಬಟ್ ದಿ ಶಾರ್ಟ್ ಪಾಯಿಂಟ್ ಇಸ್ ದಿ ಬಿಗ್ ಮೆಸೇಜ್ ಅಲ್ಲಿಲ್ಲ. ನಾವು ಇಷ್ಟ ಬಂದಂಗೆ ನಾವು ಯಾವುದನ್ನೋ ಒಂದು ಹುಡುಕಿ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅಥವಾ ಇದು ಕೆಟ್ಟದಾಗಿದೆ, ಅದು ಕೆಟ್ಟದಾಗಿದೆ ಅಂತ ಹೇಳ್ಬೋದು, ಚಿಕ್ಕ ಸಣ್ಣ ಪುಟ್ಟ ವಿಷಯನ. ಬಟ್ ದಿ ಬಿಗ್ ವಿಷನ್ ಏನಿದೆ ಅದು ಖಂಡಿತವಾಗ್ಲೂ ನಾವು ಯಾವ ಥರದಲ್ಲಿ ಯಾವುದೇ ಆ್ಯಂಗಲಲ್ಲಿ ನೋಡಿದ್ರು ಅದು ಇಟ್ಸ್ ಮಿಸ್ಸಿಂಗ್. ದಟ್ ಇಸ್ ದಿ ಬೇಸಿಕ್ ಮೆಸೇಜ್. ಏನು ಅಂದರೆ ನಾವು ದಿ ಫ್ಯಾಕ್ಟ್ ದಟ್ ಇಂಡಿಯಾ ಇಸ್ ಇನ್ ಎ ಮೆಸ್ ಎಲ್ರಿಗೂ ಗೊತ್ತಿತ್ತು. ದಿ ಫ್ಯಾಕ್ಟ್ ದಟ್ ದಿ ಫೈನಾನ್ಸಸ್ ಆರ್ ಇನ್ ಎ ಮೆಸ್ ಎಲ್ರಿಗೂ ಗೊತ್ತಿತ್ತು, BJPಗೂ ಗೊತ್ತಿತ್ತು, ಕಾಂಗ್ರೆಸ್ಗೂ ಗೊತ್ತಿತ್ತು. ಆ್ಯಂಡ್ ಜೊತೆಯಲ್ಲಿ BJP ಸುಮಾರು ವರ್ಷದಿಂದ ಪವರಿಗೆ ಬರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದೆ. ಇದೇನು 45 ದಿನದಿಂದ ಪ್ಲ್ಯಾನ್ ಮಾಡೋದು ಶುರು ಮಾಡಿಲ್ಲ. ಖಂಡಿತವಾಗ್ಲೂ ದೇ ಹ್ಯಾಡ್ ಎ ವಿಷನ್ ಫಾರ್ ಇಂಡಿಯಾ ಫಾರ್ ಎ ಪೀರಿಯಡ್ ಆಫ್ ಟೈಮ್. ಬಟ್ ದಿ ಪಾಯಿಂಟ್ ಇಸ್ ಅವರು ದೇ ಹ್ಯಾವ್ ಬೀನ್ ಅನೇಬಲ್ ಟು ಎಕ್ಸಿಕ್ಯೂಟ್ ಮೆನಿ ಆಫ್ ದೀಸ್ ಥಿಂಗ್ಸ್. ದೇ ಹ್ಯಾವ್ ಬೀನ್ ಅನೇಬಲ್ ಟು ಶೋ ಯು ಎ ವಿಷನ್ ವಿಚ್ ಇಸ್ ಬಿಯಾಂಡ್ ದಿ ಶಾರ್ಟ್ ಟರ್ಮ್. ಈಗ 45 ದಿನ ಟೈಮ್ ಇತ್ತು, ಬರೀ ಮುಂದಿನ ವರ್ಷಕ್ಕೆ ಗೊತ್ತಾಗುತ್ತೆ, ಅದೆಲ್ಲ ಹೇಳ್ಬೋದು ನಾವು. ಬಟ್ ದಿ ಬಿಗ್ ಬ್ರಾಡ್ ವಿಷನ್ ದಟ್ ವಾಸ್ ಎಕ್ಸ್ಪೆಕ್ಟೆಡ್ ಇಸ್ ನಾಟ್ ದರ್. ದಟ್ ಇಸ್ ದಿ ಬಿಗ್ ಮೆಸೇಜ್. ನಾವು ಯಾವುದೇ ಥರದಲ್ಲಿ ಇದನ್ನು ನಾವು ಅನಲೈಸ್ ಮಾಡಿದ್ರು ಅದೇ ಸಿಂಪಲ್ ಮೆಸೇಜ್. ಅದು ದೇ ಡೋಂಟ್ ಹ್ಯಾವ್ ಎ ಬಿಗರ್ ವಿಷನ್ ಎಟ್ ದಿಸ್ ಮೊಮೆಂಟ್. ಮುಂದಿನ ವರ್ಷ ಬರ್ಬೋದು ಗೊತ್ತಿಲ್ಲ, ಬಟ್ ಖಂಡಿತವಾಗ್ಲೂ ಫಾರ್ ದಿಸ್ ಮೊಮೆಂಟ್ ದೇ ಹ್ಯಾವ್ ನಾಟ್ ಮೆಟ್ ದಿ ಎಕ್ಸ್ಪೆಕ್ಟೇಷನ್ಸ್ ಅನ್ನೋ ಬಗ್ಗೆ ನನಗೆ ಐ ಥಿಂಕ್ ದಟ್ ಇಸ್ ಒಂದು ಕೃಷ್ಣಪ್ರಸಾದ್. ಎರಡನೇದು, ನೀವು ಇದೇ ಆಂಗಲ್ ಅಲ್ಲಿ ನೋಡಿದ್ರೆ ಹೌ ಇಸ್ ಇಟ್ ಪಾಸಿಬಲ್ ಗಂಗಾ ಪ್ಲಾನ್ಗೆ ದುಡ್ಡಿದೆ? ಹೌ ಇಸ್ ಇಟ್ ಪಾಸಿಬಲ್ ದಟ್ ಸ್ಮಾರ್ಟ್ ಸಿಟೀಸ್ಗೆ ದುಡ್ಡಿದೆ? ಹೌ ಇಸ್ ಇಟ್ ದಟ್ ಅವ್ರಿಗೆ ಬೇಕಾದಕ್ಕೆ ದುಡ್ಡಿದೆ ಬಟ್ ದೇ ಡೋಂಟ್ ಹ್ಯಾವ್ ಎ ವಿಷನ್? ಐ ಡೋಂಟ್ ಬೈ ದಟ್ ಅಟ್ ಆಲ್. ಎಸ್ ಕೃಷ್ಣಪ್ರಸಾದ್, ಒಂದು ಪ್ರಶ್ನೆ. ಇವತ್ತು ಕರೆಕ್ಟ್, ಸರ್ದಾರ್ ಪಟೇಲ್ ಅಲ್ಲ, ಅಸೆಟ್ ಕ್ರಿಯೇಟ್ಗೆ ಸಂಬಂಧಪಟ್ಟಂತೆ ಮನೆರಗ ಬಂದಿತ್ತು, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಅದರಲ್ಲಿ ಇವತ್ತು ಏನು ಯಾವ ರೀತಿಯ ಮಿಸ್ಯೂಸ್ ಆಗ್ತಾ ಇದೆ ಅದನ್ನು ತಡಿಲೇಬೇಕು ಅನ್ನೋ ಕಾರಣಕ್ಕಾಗಿ 40,000ರಿಂದ 18,000 ಕೋಟಿ ತಂದಿದ್ದಾರೆ. ಸೊ ಇದು ಒಂದು ಒಳ್ಳೆ ಡೆವಲಪ್ಮೆಂಟ್ ಅಂತ ಹೇಳೋಕ್ಕಾಗಲ್ವಾ ಅಂತ? ಅಲ್ಲ, ಅರುಣ್ ಜೇಟ್ಲಿ ಅವರು ಅವ್ರ ಸ್ಪೀಚ್ ಶುರು ಮಾಡ್ತಾನೆ ಹೇಳಿದ್ರು, ನಾವು ಎಷ್ಟೇ ಗ್ರೋತ್ ಬಗ್ಗೆ ಮಾತಾಡಿದ್ರು, ನಾವೆಷ್ಟೇ GDP ರೇಟ್ ಬಗ್ಗೆ ಮಾತಾಡಿದ್ರು, ನಮ್ಮ ದೇಶದಲ್ಲಿ ಸಿಕ್ಕಾಪಟ್ಟೆ ಬಡ ಜನ ಇದ್ದಾರೆ, ಸಿಕ್ಕಾಪಟ್ಟೆ ಜನಕ್ಕೆ ಹೆಲ್ಪ್ ಬೇಕು, ಅದ್ರ ಬಗ್ಗೆ ಮಾತಾಡಿದ್ರು. ಸೊ ನಾವು ಈ ಪೊಲಿಟಿಕಲ್ ಫೋರಮಲ್ಲಿ ಅಥವಾ ಎಲೆಕ್ಷನ್ ರ್ಯಾಲಿಲಿ ಅಥವಾ ಟೆಲಿವಿಷನ್ ಸ್ಟುಡಿಯೋಲಿ ನಾವು ಎಷ್ಟೇ ಮಾತಾಡಿದ್ರು ದಿ ರಿಯಾಲಿಟಿ ಈಸ್ ದಟ್ ಎ ಲಾರ್ಜ್ ಪಾರ್ಟ್ ಆಫ್ ಇಂಡಿಯಾ ಇಸ್ ಎಕ್ಸ್ಟ್ರೀಮ್ಲಿ ಪುವರ್.
ಅವ್ರನ್ನ ನೀವು ಏನೇ ಮಾಡಿದ್ರು, ನೀವು ಎಷ್ಟೇ ಕಾರ್ಪೊರೇಟ್ ಸಪೋರ್ಟ್ ಇದ್ರು, ಎಷ್ಟೇ NRI ಸಪೋರ್ಟ್ ಇದ್ರು, ಈ ಬಡ ಜನರನ್ನ ನಾವು ಮರೆಯೋಕ್ಕಾಗಲ್ಲ, ಬಡ ರೈತರನ್ನ ಮರೆಯೋಕ್ಕಾಗಲ್ಲ. ಸೊ ಅದೇ ಕಾರಣಕ್ಕೋಸ್ಕರ ಜೇಟ್ಲಿ ಅವರು ನರೇಗಾ ಬಗ್ಗೆ ಮಾತಾಡಿದ್ರು, ಅದರಲ್ಲಿ ಏನೋ ಒಂದು ಕೇವಿಯತ್ ಹಾಕಿದ್ರು, ಖಂಡಿತವಾಗ್ಲೂ ಅದನ್ನ ದೇ ಹ್ಯಾವ್ ಟು ಕಂಟಿನ್ಯೂ. ದಿಸ್ ಇಸ್ ದಿ ಎಕ್ಸಾಕ್ಟ್ ಆಪೋಸಿಟ್ ಆಫ್ ವಾಟ್ ದೇ ಕೆಪ್ಟ್ ಸೇಯಿಂಗ್ ಇನ್ ಎಲೆಕ್ಷನ್ ಕ್ಯಾಂಪೇನ್. ಎಲೆಕ್ಷನ್ ಕ್ಯಾಂಪೇನ್ನಲ್ಲಿ ಇದೆಷ್ಟು ದುಂದು ವೆಚ್ಚ ಆಗ್ತಾ ಇದೆ, ಇದೆಷ್ಟು ವೇಸ್ಟ್ ಆಗ್ತಾ ಇದೆ, ಇದನ್ನು ತೆಗೆದಾಕ್ಬಿಡ್ತೀವಿ, ಆ ಥರ ವಾಯ್ಸ್ಗಳನ್ನ ಕೊಡ್ತಾ ಇದ್ರು. ನೀವು ಈ 4-5 ವಾರಗಳಲ್ಲಿ ನೋಡಿದ್ರೆ ಆಧಾರ್ ಬಗ್ಗೆ ಅವ್ರು ಬಹಳ ಅಪೋಸಿಷನ್ ಇತ್ತು, ಬಟ್ ಆಧಾರ್ನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನರೇಗಾ ಬಗ್ಗೆ ಅಪೋಸಿಷನ್ ಇತ್ತು, ನರೇಗಾನ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಸೊ ನೀವು ಯಾವುದೇ ಥರದಲ್ಲಿ ನೋಡಿದ್ರು ರಿಯಾಲಿಟಿ ಹ್ಯಾಸ್ ಸ್ಟ್ರಕ್ the Modi government, reality has struck the BJP, and reality has struck the BJP followers. Khandita. So therefore there's a bit of a disappointment today. ಎಸ್, ಒಂದು ನಿಮಿಷ, ನಾನು ಸುಬ್ರಹ್ಮಣ್ಯ ನಾನು ಬ್ರೇಕ್ ತೊಗೊಳ್ತೀನಿ. UPAನ ಪಾಲಿಸಿಗಳು ಅಥವಾ ನಾವು ರ್ಯಾಷನಲೈಸ್ ಮಾಡಬೇಕಾಗಿದೆ ಕೆಲವು ಸ್ಕೀಮ್ಗಳನ್ನು, ಸಬ್ಸಿಡಿಗಳನ್ನು ಅಂತ ಹೇಳಿದಂಥ ಸರ್ಕಾರ ಇವತ್ತು ಅವನ್ನೇ ಮುಂದುವರಿಸ್ತಾ ಇದೆ. ಅಂದರೆ ಅವರು ಸರಿ ಮಾಡಲಿಲ್ಲ ಅನ್ನೋದೊಂದು ಇವರು ರೀಸನ್ ಹೇಳ್ಬೋದು ಹೊರತಾಗಿ ಆ ಸ್ಕೀಮ್ಗಳೇ ಸರಿ ಇಲ್ಲ ಅಂತ ಹೇಳುವ ತೀರ್ಮಾನಕ್ಕೆ ಬರ್ಲಿಕ್ಕಾಗಿಲ್ಲ ಅವರಿಗೆ. ಆಗಿಲ್ಲ. ಅದೇ ಸೆಕೆಂಡ್ ಲೆವೆಲ್ ರಿಫಾರ್ಮ್ಸ್ ವಿಚ್ ಕುಡ್ ನಾಟ್ ಬಿ ಇಂಪ್ಲಿಮೆಂಟೆಡ್ ಅದನ್ನು ಕಂಟಿನ್ಯೂ ಮಾಡ್ತಿದ್ದಾರೆ ಅಷ್ಟೇ. ಸೊ UPA 3 ಬಜೆಟ್ನ ಅಂತ ಹೇಳಿ ನೀವು ಹಂಗೂ ಹೇಳ್ಬೋದು, ತೊಂದರೆ ಇಲ್ಲ. UPA ಬಜೆಟ್ ಅಂತಲೇ ಹೇಳ್ಕೋಬೋದು. ಬಟ್ ವಸ್ತುಸ್ಥಿತಿ ವಾಟ್ ಎವರ್ ಸ್ಕೀಮ್ಸ್ ದಟ್ ದೇ ಆರ್ ಬ್ರಿಂಗಿಂಗ್, ಅವೆಲ್ಲ ದಿ ಸ್ಕೀಮ್ಸ್ ವಿಚ್ UPA ವಾಂಟೆಡ್ ಟು ಡೂ ಫಾರ್ ವಾಂಟ್ ಆಫ್ ಮೆಜಾರಿಟಿ ಆಗಿರಲಿಲ್ಲ. ಎಸ್ ಮತ್ತೆ ಸರ್ ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.